ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಸತತ 47 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. ಪಕ್ಷ ನೀಡಿರುವ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಮುಂಬರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಯಲು ಸಿದ್ಧನಿದ್ದು, ನಾನೂ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಬಸವರಾಜ ಬುಳ್ಳ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ನೀಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ನೀಡಿ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಪಕ್ಷ ನೀಡಿರುವ ಜವಾಬ್ದಾರಿಯನ್ನು ಶ್ರದ್ಧೆ ಭಕ್ತಿಯಿಂದ ಕಾರ್ಯನಿರ್ವಹಿಸಿದ್ದೇನೆ. ಬೀದರ್ ನಗರ ಹಾಗೂ ಬಸವಕಲ್ಯಾಣದಲ್ಲಿ ಸರ್ವಧರ್ಮ ಶಾಂತಿ ಸಮ್ಮೇಳನ ಹಮ್ಮಿಕೊಂಡು ಐಕ್ಯತೆ ಹಾಗೂ ಶಾಂತಿ ಸಂದೇಶಗಳನ್ನು ಸಾರಿದ್ದೇನೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು ಕಣಕ್ಕಿಳಿಸಿದರೆ 100% ಗೆದ್ದು ಪಕ್ಷಕ್ಕೆ ಕೀರ್ತಿ ತರಲು ಶ್ರಮಿಸುತ್ತೇನೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬೀದರ್ ನಗರದ ಸುಂದರೀಕರಣ, ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ, ಬೀದರ್ನಿಂದ ನವದೆಹಲಿಯವರೆಗೆ ವಿಮಾನಯಾನ, ರೈಲು ಸೇವೆ, ಐಟಿ, ಬಿಟಿ ಪಾರ್ಕ್, ಜವಳಿ ಪಾರ್ಕ್ ಸೇರಿದಂತೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನಾ ಅಭಿವೃದ್ಧಿ ಯೋಜನೆಗಳನ್ನು ದೂರದೃಷ್ಟಿಯನ್ನು ಹೊಂದಿದ್ದು ಅದಕ್ಕಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಮಾಧ್ಯಮ ಮಿತ್ರರೇ, ಬರುವ ಲೋಕಸಭೆಗೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ. ಇವತ್ತು ಕಾಂಗ್ರೆಸ್ ಪಕ್ಷ ಏನಾದರೂ ನಾನು ಟಿಕೆಟ್ ಕೊಟ್ಟರೆ, ಜನ ಆಶೀರ್ವಾದ ಮಾಡಿದ್ರೆ ಏನು ಮಾಡಬೇಕು ಈ ಜಿಲ್ಲಾ ಮುಂದೆ ಬರಬೇಕಂದ್ರೆ, ಇಲ್ಲಿವರೆಗೆ ಯಾವುದೂ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ನಂದೊಂದು ಕನಸಿದೆ, ಅದಕ್ಕೆ ವಿಷನ್ ಬೀದರ್ ಅಂತ ಒಂದು ಮಾಡಿದ್ದೀನಿ, ಬೀದರ್ ನೋಟ ಅಂಥೇಳಿ. ಮೊದಲನೇದಾಗಿ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಯಾವುದಾದ್ರೂ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬರಬೇಕು, ಇಲ್ಲ ವಾಣಿಜ್ಯ ಎಸ್ಟಾಬ್ಲಿಷ್ಮೆಂಟ್ ಬರಬೇಕು. ಅದಕ್ಕೆ ನಂದೇನಿದೆ ಅಂದರೆ, ಬೀದರ್ ಟು ಬಳ್ಳಾರಿ 4 ಲೇನ್ ನ್ಯಾಷನಲ್ ಹೈವೇ ವಿತ್ ಇಂಡಸ್ಟ್ರಿಯಲ್ ಕಾರಿಡಾರ್. ಈ ಕಡೆ ಇಂಡಸ್ಟ್ರಿ ಬರಬೇಕು. ಭಾಳ ಕಡೆ ಇದೆ ಇಂಡಸ್ಟ್ರಿಯಲ್ ಕಾರಿಡಾರ್, ನಂಬಲಿಲ್ಲ ಅಂದರೆ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಒಂದು ವೇಳೆ ಇಂಡಸ್ಟ್ರಿಯಲ್ ಕಾರಿಡಾರ್ ಬೇಕಾದರೆ ವಿಮಾನ ಸೇವೆ ಬೇಕಾಗುತ್ತೆ. ವಿಶೇಷವಾಗಿ ದೆಹಲಿಗೆ, ಬೆಂಗಳೂರಿಗಂತೂ ಬೇಕೇ ಬೇಕು. ಆದರೆ ಬಿಸ್ನೆಸ್ ಸಲುವಾಗಿ ಮುಂಬೈ ಮತ್ತು ದೆಹಲಿಗೆ ವಿಮಾನ ಸೇವೆ ಬೇಕಾಗತ್ತೆ. ಆಮೇಲೆ ಮೂರನೇದು, ನಿಮ್ಮದು ಬ್ಯಾಂಗ್ಳೂರು ನವದೆಹಲಿಗೆ ಟ್ರೈನ್ ಸದ್ಯ ಬೇಕು. ಅದು ವಾಯಾ ಬೀದರ್ ಹೋಗಬೇಕು. ಬೀದರ್ ಹೋದ್ರೆ ಮತ್ತೊಂದು 2 ತಾಸು ಮೊದಲೇ ಹೋಗುತ್ತೆ, ಶಾರ್ಟ್ ಆಗುತ್ತೆ ರೂಟ್. ಅದು ಇದು ನಂದು 3ನೇ ವಿಷನ್ ಇದೆ. 4ನೇದು, ಬಸವ ಕಲ್ಯಾಣ ಹ್ಯಾಂಗೆ ಒಂದು ರಾಮ ಮಂದಿರ ಅಯೋಧ್ಯೆ ಇದೆ, ಅಯೋಧ್ಯೆದಾಗ ಎಲ್ಲಿ ನಮ್ಮ ಔರಾದಷ್ಟಿಲ್ಲ ಅಯೋಧ್ಯೆ, ಔರಾದಕ್ಕಿಂತಲೂ ಸಣ್ಣದಿದೆ ಅಯೋಧ್ಯೆ. ಆ ಔರಾದ ಹೆಂಗೆ ಓಣಿವ ಅದಕ್ಕಿಂತಲೂ ಸಣ್ಣ ಓಣಿ ಇದಾವಲ್ಲಿ. ಅಂಥ ಒಂದು ಜನರ ಭಾವನೆ ಇದೆ ಅಂಥೇಳಿ ಅಲ್ಲೇನು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಯಾರು ಸಮಾನತೆ ಸಲುವಾಗಿ, ಮಾನವತೆ ಸಲುವಾಗಿ ಹೋರಾಟ ಮಾಡಿದ್ದಾರೆ, ಮೊದಲನೇ ಸಂಸತ್ ರಚನೆ ಮಾಡಿದ್ದಾರೆ, ಅಂಥ ಒಂದು ಮಹಾನ್ ಭಾವನ ಒಂದು ಕಾರ್ಯಕ್ಷೇತ್ರವಾದ ಬಸವ ಕಲ್ಯಾಣಕ್ಕೆ ಎಕ್ಸ್ಟೆನ್ಷನ್ ಆಫ್ ಟ್ರೈನ್ ಸರ್ವಿಸ್ ಅಲ್ಲಿ ತನಕ ಆಗಬೇಕು, ಅಲ್ಲಿ ಒಂದು ಏರ್ಪೋರ್ಟ್ ಕೂಡ ಆಗಬೇಕಂತ ನನ್ನ 4ನೇ ಸದುದ್ದೇಶ ಇದೆ. ಆಮೇಲೆ ನಿರುದ್ಯೋಗಿ ಯುವಕರಿಗೆ ಒಂದು ವೇಳೆ ಏನಾದರೂ ಜಾಬ್ ಹತ್ತಬೇಕಾದ್ರೆ ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ದೊಡ್ಡ ಇಂಡಸ್ಟ್ರಿ ಬರಬೇಕಾಗತ್ತೆ. ಸುಮಾರು 5,000-10,000 ಜನರಿಗೆ, ಯುವಕರಿಗೆ ಬರಬೇಕಾದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಇನ್ ಬೀದರ್. 6ನೇದು ಏನಪ್ಪ ಅಂದರೆ, ನಮ್ಮ ಹುಡುಗರು ಎಲ್ಲ ಅಮೇರಿಕಾಕ್ಕದಾರ, ದುಬೈಗದಾರ, ಜರ್ಮನಿಗದಾರ, ಲಂಡನ್ಗದಾರ, IT BTನವರು. ಚೆನ್ನೈ, ಬೆಂಗಳೂರು, ಬಾಂಬೆ, ಪುಣೆ ಅಂತೂ ಇದ್ದೇ ಇದ್ದಾರೆ, ದೆಹಲಿ. ಈಗ ಅವರಿಗೆ IT BTಗೇನು ವಿಶೇಷ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ, ಇಂಟರ್ನೆಟ್ ಇದ್ರೆ ಸಾಕು. ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ ಎಷ್ಟೋ ಸಲ. ಅಂಥ ಒಂದು ಪಾರ್ಕ್ ಬಂದರೆ ಅವರೆಲ್ಲ ಇಲ್ಲೇ ಮನೆಗೆ ಇರ್ತಾರೆ, ಇಲ್ಲೇ ಪೇರೆಂಟ್ ಜೊತೆಗೆ ಇರ್ತಾರೆ, ಇಲ್ಲೇ ಕೆಲಸ ಮಾಡ್ತಾರೆ. ಅವ್ರಿಗೆ ಶೇವಿಂಗ್ಸ್ ಆಗ್ತದೆ, ಅಲ್ಲಿ ಹೋಗಿ ಮನೆ ಹಿಡಿಬೇಕು, ಬಾಡಿಗೆ ಕೊಡಬೇಕು, ಎಷ್ಟೋ ತೊಂದರೆಗಳಿದಾವೆ. ಸೊ IT BT ಆ್ಯಂಡ್ ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಬಡವರು ಹೆಣ್ಮಕ್ಳ ಸಲುವಾಗಿ ಬಟ್ಟೆ ಹೊಲಿಯೋದು. ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಬಟ್ಟೆ ಹೊಲಿಯೋ ಆ್ಯಕ್ಟಿವಿಟೀಸ್ ನಡೀತವೆ.
ಅದು ಬೇಕಾಗುತ್ತೆ. ಆಮೇಲೆ ನಮ್ಮ ಬೀದರ್ ಜಿಲ್ಲಾದ ಜೀವನಾಡಿಯಾದಂಥ ಸಹಕಾರ ಸಕ್ಕರೆ ಕಾರ್ಖಾನೆ, ಬೀದರ್ ಸಕ್ಕರೆ ಕಾರ್ಖಾನೆ ಪುನರಾರಂಭಿಸಬೇಕು. ಯಾಕಂದರೆ ಅದೇ ಮೇನ್ ಕಬ್ಬರಿ ಅದು ಈಗ ಅದು ಯಾಕೆ ಬಂದಾಗಿದೆ, ಅದು ರಾಜಕಾರಣದ ಹೋಲಕ್ಕೆ ನಾನು ಇದಿಲ್ಲ. ನನ್ನ ವಿಜನ್ ಇರೋದು ಕಾರಂಜದಾಗ ಭೂಮಿ ಮುಳುಗಡೆ ಆಗಿದೆ, ಅವ್ರಿಗೆ ಸರಿಯಾಗಿ ಕಂಪೆನ್ಸೇಷನ್ ಸಿಕ್ಕಿಲ್ಲ. ಅದನ್ನು ಭಾಳ ಎಲ್ಲ ಕಡೆ ಕರ್ನಾಟಕದಾಗ ಭೂಮಿ ಅಕ್ವೈರ್ ಆಗಿದೆ, ಅದು ರೇಟೇ ಬೇರೆ ಅದಾವ, ಬೀದರ್ದವ್ರದ್ದು ರೇಟೇ ಬೇರೆ, ಥ್ರೋವೇ ಪ್ರೈಸ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ಕೇಳೋರೇ ಇಲ್ಲ, ರಾಜಕಾರಣಿಗೆ ತಿಳಿಯಲೇ ಹೊಂಟದವರು. ಅದಕ್ಕೆ ಅದನ್ನು ಅವ್ರಿಗೆ ಒಳ್ಳೆ ಒಂದು ಉತ್ತಮವಾದಂಥ ಹಣ ಪಾವತಿ ಮಾಡಿಸ್ಬೇಕು ಸರ್ಕಾರ ಕಡೆಯಿಂದ. ಆಮೇಲೆ ನಮ್ದು ಯಾವುದೇ ಒಬ್ಬರಿಗೆ ಸ್ವಲ್ಪ ಏನಾದರೂ ಆರೋಗ್ಯದಾಗ ಏರ್ಪೇರು ಆದ್ರೆ ಹೈದ್ರಾಬಾದ್ಕಾರ ಓಡಬೇಕು, ಮುಂಬೈಕಾರ ಓಡಬೇಕು, ಸ್ವಲ್ಪ ಕಡಿಮೆ ರೊಕ್ಕ ಇದ್ದವು ಸೋಲಾಪುರಕ್ಕೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ನಲ್ಲಿ ಎಲ್ಲ ಜಿಲ್ಲೆದಾಗ ಅದಾವೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಇಲ್ಲಿ ಆಗೋದು ಅವಶ್ಯಕತೆ ಇದೆ. ಪಾಪ ಬಡವರಿಗೆ ಮೊದಲೇ ರೈತರು ಬೇಸರ, ಅವು ಎಲ್ಲಿ ಹೋಗ್ಬೇಕು ಅವರು, ಅದು ಕೂಡ ಒಂದು ನನ್ನ ಕನಸಿದೆ. ಆಮೇಲೆ 10ನೇದು ನಮ್ಮ ಕಮರ್ಷಿಯಲ್ ಕ್ಯಾಪಿಟಲ್ಲು ಹೈದ್ರಾಬಾದ್. ನಮ್ಮ ಕ್ಯಾಪಿಟಲ್ ಬೆಂಗಳೂರು ಇರ್ಬೋದು, ಅದನ್ನು ನಾವು ಒಂದು ಸಣ್ಣ ಒಂದು ಬಟ್ಟೆ ಅಂಗಡಿಯ ಸ್ವಲ್ಪ ಏನಾದರೂ ಖರೀದಿ ಮಾಡ್ಬೇಕಂದ್ರೆ ನಾವು ಹೈದ್ರಾಬಾದ್ಗೆ ಹೋಗ್ತೀವಿ. ಅಲ್ಲಿ ಈ ಜಹೀರಾಬಾದ್ ತನಕ ಸ್ವಲ್ಪ ನೆಕ್ ಇದಿದೆ, ಪ್ರಾಬ್ಲಮ್ ಇದೆ. ಅಲ್ಲಿ ನಾವು 4 ಲೈನ್ ಲೇಟ್ ಅಪ್ ಟು ಜಹೀರಾಬಾದ್ ಮಾಡಿದ್ರೆ ನಾವು ಆರಾಮಾಗಿ ನಮ್ಮ ಕಮರ್ಷಿಯಲ್ ಕ್ಯಾಪಿಟಲಿಗೆ ಹೋಗ್ಬೋದು. ಅದು ಕೂಡ ಇದೆ. ದಿಸ್ ಈಸ್ ದಿ ವಿಷನ್ ಆಫ್ ಮೈ ವಿಷನ್. ಇಫ್ ದಿ ಪೀಪಲ್ ಬ್ಲೆಸ್ ಮೀ, ಇಫ್ ದಿ ಪಾರ್ಟಿ ಬ್ಲೆಸ್ ಮೀ ಆಸ್ ಎ ಕ್ಯಾಂಡಿಡೇಟ್, ಈ ಸರ್ಕಾರ ಸಮಸ್ತ ಜನರ ಕಣ್ಣಾಗ ಮಣ್ಣು ಹಾಕಿ ನಾವು ರೊಕ್ಕ ಇಸ್ಕೊಡ್ತೇವೆ, ಅಕೌಂಟ್ದಾಗ ಹಾಕ್ತೇವೆ, ನೌಕರಿ ಕೊಡ್ತೇವೆ. 2 ಕೋಟಿ 18 ಕೋಟಿದಾಗ 1 ಲಕ್ಷನೂ ಕೊಟ್ಟಿಲ್ಲ. 10-20 ಕೋಟಿ ಆಯಿತು 10 ವರ್ಷಕ್ಕೆ, 1 ಲಕ್ಷ ನೌಕರಿ ಕೊಟ್ಟಿಲ್ಲ, 50,000 ಕೊಟ್ಟಿಲ್ಲ ಜಾಬ್. ಅದು ಎಷ್ಟು ಸುಳ್ಳು ಅಂದ. ಇಲ್ಲ ರೈತರ ಆದಾಯದಾಗ ದ್ವಿಗುಣ ಮಾಡ್ತೀವಿ, ಯಾರ ಆದಾಯ? ಆ ಸೋಯಾಬೀನ್ ಭಾವ ಮೊದಲೇ ಹಿಂದೆ 10 ವರ್ಷಕ್ಕಿಂತ ಈಗ ಕಡಿಮೆ ಆಗ್ಯಾದ ಉಲ್ಟ. ಎಲ್ಲ ರೈತರ ಪರಿಸ್ಥಿತಿ, ಬಹುಶಃ ಇದರ ರೈತರ ಮಕ್ಕಳು ಭಾಳ ಜನ ಇದ್ದಾರೆ, ನಾನು ರೈತರ ಮಗನೇ. ನಮ್ಮ ಎಲ್ಲರ ಪರಿಸ್ಥಿತಿ ಭಾಳ ಕೆಟ್ಟಿದೆ. ಹಿಂಗೇನಾಗಿ ಸ್ವಚ್ಛ ಭಾರತ್ ಮಾಡ್ತೀನಿ, ಮೇಕ್ ಇನ್ ಇಂಡಿಯಾ ಮಾಡ್ತೀನಿ. ಎಲ್ಲಿ ಮೇಕ್ ಇನ್ ಇಂಡಿಯಾ? ಯಾವ ಪ್ರೊಡಕ್ಷನ್ ಮೇಕ್ ಇನ್ ಇಂಡಿಯಾ ಆಗ್ತಾಯಿದೆ? ಯಾರು ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ. ಅದೇ ರೀತಿ ನಮ್ಮ ಏನು ಪೂರ್ವಜರು ಒಂದು ಆರ್ಥಿಕ ಭದ್ರ ಬುನಾದಿ ಹಾಕಿದರು. ಎಂತೆಂಥ ಇನ್ಸ್ಟಿಟ್ಯೂಷನ್, BHEL, BL, ಏರ್ ಇಂಡಿಯಾ, ನಿಮ್ಮದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, ಭಾಕರನಾಗಂಥ ಡ್ಯಾಮ್ಗಳು, ನೆಹರು, ಶಾಸ್ತ್ರಿ, ಇಂದಿರಾಜಿ, ನರಸಿಂಹರಾವ್, ಮನಮೋಹನ್ ಸಿಂಗ್, ಎಷ್ಟು ಆರ್ಥಿಕ ಒಂದು ಭದ್ರ ಬಂದು, ಎಷ್ಟು ಇಂಡಸ್ಟ್ರಿಗಳು, ರೈಲ್ವೆ, ಎಷ್ಟು ಉದ್ಯಮ ಕ್ರಿಯೇಟ್ ಮಾಡಿದರು. ಮತ್ತು ಅದ್ರಾಗ ಎಲ್ಲರಿಗೂ ಜಾಬ್ ಸಿಗ್ತಿದ್ವು. ಈ ಮೋದಿ ಅವು ಸುಮಾರು ಒಂದು 8 ಏರ್ಪೋರ್ಟ್ ಅದಾನಿ ಕೊಟ್ಬಿಟ್ಟಾನ. ಶಿವಾಜಿ ಇಂಟರ್ನ್ಯಾಷನಲ್, ಸರ್ದಾರ್ ಪಟೇಲ್ ಗುಜರಾತ್, ಮಂಗಳೂರು ಏರ್ಪೋರ್ಟ್, ಗೋವಾ ಏರ್ಪೋರ್ಟ್ ಎಲ್ಲ. ಅದು ಯಾರು ವಿಶಾಖಪಟ್ಟಣಂ ಏರ್ಪೋರ್ಟ್ ಅದಾನಿ, ಅದು ಥ್ರೋವೇ ಪ್ರೈಸ್. ಬಂದರ್ಗಳು ಮಾರ್ಯಾನ, ಮುಂಡ್ರಾ ಪೋರ್ಟ್ ಗುಜರಾತ್, ವಿಶಾಖಪಟ್ಟಣಂ ಪೋರ್ಟ್ ಇಲ್ಲ ನಮ್ಮ ಕಡೆ, ಮರ್ಮಗೋವಾ ಇಲ್ಲ, ಮಂಗಳೂರು ಇಲ್ಲ. ಹಾರ್ಬರ್ಗಳು ವಿಶ್ವಗುರು ಅಂತಾನ. ಯಾರು ಸಂಪತ್ತು, ದೇಶದ ಸಂಪತ್ತು ಮಾರೋರು ವಿಶ್ವಗುರು ಅಂತಾರೆ. ಅಚ್ಚಾ, ಸಂಪತ್ತು ಮಾರಿದ ಮೇಲೆ ನಿಮ್ಗೆ ಜಾಬ್ ಯಾರು ಕೊಡ್ತಾರೆ? ನಿಮ್ಗೆ ಅವರು ಪ್ರೈವೇಟ್ನವ್ರು ದೊಡ್ಡ ದೊಡ್ಡ ಮಷಿನರಿ ತರ್ತಾರೆ, ಸಂಖ್ಯೆ ಕಡಿಮೆ ಮಾಡ್ತಾರೆ, ರಿಸರ್ವೇಷನ್ ಇರೋಂಗಿಲ್ಲ, ಬಡವರಿಗೆ ಕೊಡೋಲ್ಲ. ಅವ್ರು ಎಲ್ಲಿಂದ ಯಾರಿಗೆ ಬೇಕಾದ್ರೆ ಕೊಡೋದು ಪ್ರೈವೇಟ್ ಆದಮೇಲೆ. ಅವ್ರ ರಿಸರ್ವೇಷನ್ನು, ಕ್ಯಾಟಗರಿ ಇವೆಲ್ಲ ಎಲ್ಲಿ ನೋಡ್ತಾರೆ ಅವರು. ಸೊ ಈ ಪರಿಸ್ಥಿತಿ ಇದೆ. ನಾನು ಒಬ್ಬ ಅಭ್ಯರ್ಥಿ ಆಗಬೇಕಂದ್ರೆ ಒಂದು ಸ್ವಲ್ಪ ದೇಶದ ಆರ್ಥಿಕ ನೀತಿ, ರಾಜಕೀಯ ನೀತಿ, ವಿದೇಶ ನೀತಿ. ನಮ್ಮ ವಿದೇಶ ನೀತಿ ಏನಿದೆಯಪ್ಪ? ನಮ್ಮ ವಿದೇಶ ನೀತಿ ತಮಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ.
ನಾನ್ ಅಲೈನ್ಡ್ ಪಾಲಿಸಿ ಅಂತಿದೆ ನಮ್ಮದು. ನಾನ್ ಅಲೈನ್ಡ್ ಅಂದರೆ ಯಾವ ಗುಂಪಿಗೂ ಸೇರಬಾರ್ದು ನಾವು. ಈ ಕಡೆ ರಷ್ಯನ್ ಗುಂಪಿಗೂ ಸೇರಬಾರ್ದು, ಅಮೇರಿಕನ್ ಗುಂಪಿಗೆ ಸೇರಬಾರ್ದು. ನೆಹರು ಮಾಡಿದ್ದದು ನಾನ್ ಅಲೈನ್ಡ್ ಪಾಲಿಸಿ. ಇವ ಹೋಗಿ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ಮ ನಾನ್ ಅಲೈನ್ಡ್ ಪಾಲಿಸಿ ಇದೆ, ಫಿರ್ ಏಕ್ ಬಾರ್ ಟ್ರಂಪ್ ಸರ್ಕಾರ ಅಂತೇಳಿ ಅಲ್ಲಿ ಸ್ಟೇಡಿಯಮ್ದಾಗ ಹೇಳ್ತಾನೆ ಅಮೇರಿಕ. ಅಂದರೆ ನಮ್ಮ ದೇಶದ ವಿದೇಶ ನೀತಿನೂ ಅದಕ್ಕೂ ಕೂಡ ರಾಜಕೀಯವಾಗಿ ಉಪಯೋಗ ಮಾಡಿಕೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ತಮ್ಮ ನಂದು ಏನಪ್ಪ ಮೆರಿಟ ಅದು ಬೇಕಲ್ಲ. ನಾನು ಪೋಸ್ಟ್ ಗ್ರ್ಯಾಜುಯೇಟ, 47 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಸೇವಾ ಮಾಡಿದ್ದೀನಿ. 75ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 12 ವರ್ಷ. 2000ದಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 8 ವರ್ಷ, 8ರ ತನಕ. KSRTC ಉಪಾಧ್ಯಕ್ಷ ಇದ್ದೆ. ಸ್ಟೇಟ್ ಲೆವೆಲ್ದಾಗ ಭಾಳಷ್ಟು ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ದೇಶ ವಿದೇಶ ನೀತಿ ಬಲ್ಲವಿದ್ದೀನಿ. ಮ್ಯಾಚೂರ್ಡ್ ಪೊಲಿಟಿಷಿಯನ್ ಇದ್ದೀನಿ. ಅಧಿಕಾರ ವಂಚಿತ ಇದ್ದೀನಿ. ನನಗೆ ಯಾವುದೂ ಅಧಿಕಾರ ಸಿಕ್ಕಿಲ್ಲ. ಜನರ ಸಹಾನುಭೂತಿ ಇದೆ. ನನ್ನ ಮೇಲೆ ಯಾವುದೂ ಪರಿವಾರವಾದ ಇಲ್ಲ. ನಮ್ಮ ಮನೆಯಾಗ ಯಾರೂ ಪೊಲಿಟಿಕ್ಸ್ನಾಗಿಲ್ಲ, ನಾವು ಒಬ್ಬನೇ ಇರೋ. ಪರಿವಾರವಾದನೂ ಇಲ್ಲ. ಮತ್ತು ನಾನು ಎಲ್ಲ ಪೊಲಿಟಿಕಲ್ ನಮ್ಮ ಲೀಡರ್ಸಿಗೆ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಎಲ್ಲರಿಗೂ ಅರಿಕೆ ಮಾಡಿದ್ದೀನಿ, ನೋಡ್ರಪ್ಪ ನನಗಿಂತ ಒಳ್ಳೆ ಕ್ಯಾಂಡಿಡೇಟ, ನೀವು ಮೊದಲ ಪರಿವಾರವಾದದಿಂದ ಮ್ಯಾಲೆ ಬಂದು ರಾಷ್ಟ್ರವಾದದಾಗ ಬರ್ರಿ, ದೇಶದ ಹಿತದಾಗ ಕೆಲಸ ಮಾಡಿರಿ, ಸ್ವಾರ್ಥ ಬಿಡ್ರಿ. ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತೇನು, ಕಾಂಗ್ರೆಸ್ ಬರಬೇಕು ಇಂಪಾರ್ಟೆಂಟ್ ಅದ, ದೇಶ ಉಳಿಬೇಕು ಇಂಪಾರ್ಟೆಂಟ್ ಅದ, ಬಾಬಾ ಸಾಹೇಬ್ ಬರೆದಿದಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಉಳಿಬೇಕು ಈ ದೇಶದಾಗ. ಅದಕ್ಕೆ ನೀವು ಆ ಪರಿವಾರವಾದದಿಂದ ಮ್ಯಾಲೆ ಬಂದು ಸ್ವಲ್ಪ ದೇಶದ ಬಗ್ಗೆ ವಿಚಾರ ಮಾಡಿ ಕ್ಯಾಂಡಿಡೇಟ್ ಯಾರು ಬೇಕಾದ್ರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ನಾನು ಸ್ವಂತ ನಾನು ಹಿಂದಕ್ಕೆ ಸರಿತೀನಿ ಬೇಕಾದ್ರೆ.